ಧನಂಜಯ್, ಟೆಲ್ ಮಿ ಒನ್ ಥಿಂಗ್. ಈಗ ತುಂಬ ಕಷ್ಟದಿಂದ ಬೆಳ್ಕೊಂಡು ಬಂದಿದ್ದೀರಿ ನೀವು. ಬಹುಶಃ ಎಷ್ಟು ರಾತ್ರಿಗಳ ನಿದ್ದೆಗೆಟ್ಟು ಜೀವನದ ಬಗ್ಗೆ ಯೋಚನೆ ಮಾಡಿದಿರೋ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಿರೋ, ಆ ದಿನಗಳಿಂದ ಈ ದಿನದವರೆಗೆ ನಡ್ಕೊಂಡು ಬಂದಿದ್ದೀರಾ. ಬಹುಶಃ ನಿಮ್ಮ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ದಿದ್ರೆ ಲಕ್ಸುರಿ ಕಾರ್ಸು, ದೊಡ್ಡ ದೊಡ್ಡ ಮನೆಗಳು, ಬಂಗ್ಲೆಗಳು, ಒಂದಕ್ಕಿಂತ ಒಂದು ಬೆಟರ್, ಏನೇನು ಬರುತ್ತೋ ಎಲ್ಲನೂ ಇನ್ವೆಸ್ಟ್ ಮಾಡ್ತೀನಿ, ನಾನು ಜೀವನ ಸೆಕ್ಯೂರ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡಿರೋರೇನು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ. ಬಟ್ ನಿಮ್ಮದೊಂದು ಕನಸಿದೆ, ಹೊಸಬರು ಬೆಳಿಬೇಕು, ಹೊಸಬರ ಇಂಡಸ್ಟ್ರಿಯಲ್ಲಿ ಅವರಿಗೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಐ ವಿಲ್ ಪ್ರೊಡ್ಯೂಸ್. ಈ ಪ್ರೊಡ್ಯೂಸ್ ಅನ್ನೋ ವರ್ಡ್ ಇದೆಯಲ್ಲ, ನಿರ್ಮಾಣ ಅನ್ನೋದು, ಇಟ್ ಈಸ್ ಸೋ ಬ್ಯಾಗೇಜ್ ಇದ್ದ ಹಾಗೆ, ವೇಟ್ ಇದ್ದ ಹಾಗೆ. ಯಾಕೆ ಡಿಸೈಡ್ ಮಾಡಿದ್ರಿ ಪ್ರೊಡ್ಯೂಸ್ ಮಾಡಬೇಕು ಅಂತ? ನಿಜ, ಯಾಕೆಂದರೆ ಕೇಳಿ, ತುಂಬ ಕಷ್ಟದಿಂದ ಬಂದವರಿಗೆ ಒಂದೊಂದು ರೂಪಾಯಿಯೂ ಇಂಪಾರ್ಟೆಂಟ್ ಇರುತ್ತೆ ಜೀವನದಲ್ಲಿ. ದೇ ವಿಲ್ ಸೇವ್ ಇಟ್, ದೇ ವಿಲ್ ಸೆಕ್ಯೂರ್ ಇಟ್, ದೇ ವಿಲ್ ಇನ್ವೆಸ್ಟ್ ಆನ್ ಸಮಥಿಂಗ್. ಬಟ್ ಬೇರೆಯವ್ರ ಜೀವನದ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಮ್ಯಾಕ್ಸಿಮಮ್ ಟೈಮಲ್ಲಿ. ಅದು ಹೆಂಗೆ ಶುರು ಈಗ ಕಾರ್ ಅಂತ ಬಂದರೆ ನನಗೂ ಕಾರ್ದು ಹುಚ್ಚಿತ್ತು. ನಾನು ಒಂದೆರಡು ಕಾರ್ ತೊಗೊಂಡೆ. ಅದಾದಮೇಲೆ ನನಗೆ ಅದನ್ನು ಅಯ್ಯೋ ಇದು ಸಾಕು ಅಂತ ಅನಿಸ್ಬಿಡ್ತು. ಅಂದರೆ ಯೂಶ್ವಲಿ ಗಂಡು ಮಕ್ಳಿಗೆ ಅದು ಯಾವಾಗಲೂ ಇರುತ್ತೆ. ಅಂದರೆ ನಾನು ಚಿಕ್ಕ ಹುಡುಗನಲ್ಲೂ ನಾನು ಕನಸು ಕಾಣ್ತಿದ್ದೀನಿ, ಅಯ್ಯೋ ನನಗೊಂದು ಕಾರ್ ಬೇಕು, ನಾನು ಕಾರ್ ಓಡಿಸ್ಬೇಕು ಇದು ಅಂತೆಲ್ಲ. ಹಂಗಾಗಿ ಸ್ಟಾರ್ಟಿಂಗ್ ಯಾವ ಏಜಲ್ಲಿ ಫಸ್ಟ್ ಕಾರ್ ತೊಗೊಂಡಿದ್ದು? ಇಲ್ಲಿಗೆ ಬಂದಮೇಲೆ, ಇಂಡಸ್ಟ್ರಿಗೆ ಬಂದಮೇಲೆ. ಸೊ ಹಾಗಾಗಿ ನನಗೆ ಡೆಫಿನೆಟ್ಲಿ ಕಾರ್ ಬಗ್ಗೆ ಆಸೆ ಇತ್ತು. ಸೊ ನಾನು ಒಂದು ರೇಂಜ್ ರೋವರ್ ತೊಗೊಂಡೆ, ಒಂದು ವೆಲ್ಫೇರ್ ತೊಗೊಂಡೆ. ಅದಾದಮೇಲೆ ಇವಾಗ ನಾನು ಐ ಲಾಸ್ಟ್ ಇಂಟ್ರೆಸ್ಟ್. ಅಂದರೆ ಇದು ಅಂದರೆ ಅದೊಂದು ಹುಡುಗತನ ಇರುತ್ತಲ್ಲ, ಏನೋ ಗೆದ್ದಾಗ, ಏನೋ ಒಂದು ದುಡ್ಡು ಬಂದಾಗ ನಾನು ಈ ಥರದ್ದೊಂದು ತೊಗೋಬೇಕು, ನಾನು ಜಾತ್ರೆಯಲ್ಲಿ ನಾವು ಆಟಾಡ್ತಿದ್ವಿ, ನಾನು ಈ ಥರದ್ದೊಂದು ಬೇಕು ಅಂತ ಹಾಗೆ ತೊಗೊಂಡಿದ್ದದು. ಅದಾದಮೇಲೆ ಇನ್ನು ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ, ಆ್ಯಂಡ್ ಎಸ್, ನನಗೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಹಳ ಸರಿ ಹೇಳಿದ್ರು. ಅಂದರೆ ನಿನ್ನ ಸಿನಿಮಾ ಇಂಡಸ್ಟ್ರಿ ಯಾವಾಗ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ, ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ನೀನು ಯಾವತ್ತೂ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡು, ಇನ್ನೊಂದೇನೋ ಮಾಡು, ಆ ಥರ ನೀನು ಬೆಳ್ಕೊಂಡು ಹೋಗಬೇಕು ಅಂತೆಲ್ಲ. ಬಟ್ ನಾನು ಯೋಚನೆ ಮಾಡಿದ್ದು, ಈಗ ಫಸ್ಟು ನಿರ್ಮಾಣ ಮಾಡ್ಕೊಂಡಿದ್ದು ನನಗೋಸ್ಕರ ಅಂತ. ಅಂದರೆ ಬಡವರ ಸ್ಕಲ್ ಸಿನಿಮಾ. ಅಂದರೆ ಟಗರು ಆದಮೇಲೆ ಎಲ್ಲಿ ಮತ್ತೆ ನೆಗೆಟಿವ್ ರೋಲ್ಸಲ್ಲೇ ಕಳೆದೋಗ್ತೀನೋ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಒಂದು ರತ್ನ ಪ್ರಪಂಚ ಬಂತು, ಒಂದು ಸಲಗಾದಲ್ಲಿ ಮತ್ತೆ ಒಂದು ಪಾಸಿಟಿವ್ ರೋಲ್ ಮಾಡಿದೆ. ಆ್ಯಂಡ್ ಥಿಯೇಟ್ರಲ್ಲಿ ಹೀರೋ ಆಗಿ ಬಡವರ ಸ್ಕಲ್ ಮತ್ತು ಹೆಡ್ ಬೂಷಲ್ಲೆಲ್ಲ ಮತ್ತೆ ಒಂದು ಬಿಸ್ನೆಸ್ನ ಎಲ್ಲದನ್ನು ಪ್ರೂವ್ ಮಾಡ್ಕೊಳ್ಳೋವಂಥ ಒಂದು ಅಟೆಂಪ್ಟ್ಸ್ ಅದು. ಆ್ಯಂಡ್ ಅವುಗಳು ಚೆನ್ನಾಗಾಯಿತು. ಅದಾದಮೇಲೆ ಟಗರು ಪಲ್ಯ ಅಂತ ಒಂದು ಕತೆ ಕೇಳಿದೆ. ಅಯ್ಯೋ ಈ ಕತೆ ಎಷ್ಟು ಚೆನ್ನಾಗಿದೆ, ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಐ ಶುಡ್ ಓನ್ ದಿಸ್ ಅಲ್ವಾ. ಆ್ಯಂಡ್ ಯಾರೊಬ್ಬ ಹೊಸ ನಿರ್ದೇಶಕರು ಅವರು ಆ ಕತೆನ ಎಷ್ಟು ಜನದ ಹತ್ರ ಹೋಗಿ ಬಂದಿದ್ದಾರೆ, ಬಟ್ ಯಾರಿಗೂ ಈ ಕತೆ ಅರ್ಥ ಆಗಿಲ್ವಲ್ಲ, ಈ ಕತೆ ನಾನು ಹೇಳಬೇಕಿದ್ದು ಭಾಳ ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಶುರು ಮಾಡಿದ್ದು. ಆ್ಯಂಡ್ ಐ ನೋ, ಅಂದರೆ ನಾನೊಬ್ಬ ಆ್ಯಕ್ಟ್ರಾಗಿ ನನಗೆ ಒಳ್ಳೊಳ್ಳೆ ನಿರ್ದೇಶಕರು ಸಿಗದೇ ಇದ್ದಾಗಿನ ಜರ್ನಿ ಇದೆಯಲ್ಲ, ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಪ್ರತಿ ಸರಿನೂ ನಾವು ನಮ್ಮ ಎಫರ್ಟನ್ನು ಹಾಕಿ 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 ಪ್ರತಿ ಸರಿನೂ ಸಿನಿಮಾಗಳು ಸೋಲ್ತಾ ಹೋದಾಗ, ನಿಮಗೆ ಒಳ್ಳೆ ರೈಟಿಂಗ್ ಇಲ್ಲ, ಒಳ್ಳೆ ನಿರ್ದೇಶನ ಇಲ್ಲ ಅಂದರೆ ಸಿನಿಮಾಗಳು ಆಟೋಮೆಟಿಕ್ಕಾಗಿ ಏಟು ತಿಂತವೆ. ಆ ಸಿನಿಮಾಗಳು ಏಟು ತಿಂತಿದ್ದಂಗೆ ಆ ಸಿನಿಮಾದ ಲೀಡ್ ಕ್ಯಾರೆಕ್ಟರ್ ಮೇಲೆ ಅದು ಭಾಳ ದೊಡ್ಡ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಈಸ್ ಡಿಫೈನ್ಡ್ ಬೈ ಬಿಸ್ನೆಸ್ ಇಯರ್. ನೀವು ಎಷ್ಟು ಒಳ್ಳೆ ಆ್ಯಕ್ಟ್ರು, ನೀವು ಎಷ್ಟು ವರ್ಸಟೈಲು, ಅದನ್ನೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ಮೂಳೆ ಮುರಿತು ಅದೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಒಂದೊಂದು ಫೈಟಲ್ಲಿ ಏನಾಗಿರುತ್ತೆ, ಇನ್ನೊಂದು ಆ ಎಫರ್ಟು ಆ್ಯಂಡ್ ಪ್ರೇಕ್ಷಕನಾಗಿ ಅವ್ರು ಏನು ಕೇಳ್ತಾರೆ, ನನಗೆ ಒಳ್ಳೆ ಸಿನಿಮಾ ಕೊಡು ಅಷ್ಟೇ ಕೇಳ್ತಾರೆ ಅವರು. ಆ್ಯಂಡ್ ಇಂಡಸ್ಟ್ರಿ ಏನಾಗ್ತಾ ಹೋಗುತ್ತೆ, ನಿಮ್ಮನ್ನು ಕಡೆಗಣಿಸ್ತಾ ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ ಸಿನಿಮಾಗಳು ಸೋಲ್ತಾ ಸೋಲ್ತಾ ಸೋಲ್ತಾ. ಸೊ ಹಾಗಾಗಿ ಇಲ್ಲ, ನಾವು ನಿರ್ಮಾಪಕನಾಗಿ ನಿಂತ್ಕೊಳ್ಳೋಣ. ಸೊ ಒಂದಿಷ್ಟು ಜನ ಒಳ್ಳೆ ಪೊಟೆನ್ಷಿಯಲ್ಗಳು, ಒಳ್ಳೆ ಕಲಾವಿದರು, ಒಳ್ಳೆ ಡೈರೆಕ್ಟರ್ಸು, ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಬಂದಂಗೂ ಆಗುತ್ತೆ. ಆ್ಯಂಡ್ ಈಗೇನೋ ಇನ್ವೆಸ್ಟ್ಮೆಂಟ್ ಅಂತ ಏನೋ ಕರಿತೀವಲ್ಲ, ವ್ಯಾಪಾರ ಅಂತ, ನನಗೆ ಗೊತ್ತಿಲ್ಲದಿರೋ ಕಡೆ ಮತ್ತೆ ಹೋಗಿ ನಾನು ಅದನ್ನು ಮಾಡೋದ್ರ ಬದಲು ಸಿನಿಮಾದಲ್ಲೇ ವಾಪಸ್ ಏನಾದರೂ ಮಾಡೋಣ, ಸಿನಿಮಾದಲ್ಲೇ ಇನ್ವೆಸ್ಟ್ ಮಾಡಿ ಸಿನಿಮಾದಲ್ಲೇ ವಾಪಸ್ ತೆಗಿಯೋಣ ಅಂತ ಹೇಳಿ ಶುರು ಮಾಡಿದಂಥ ಪ್ರಯತ್ನ. ಭಯ ಆಗಲಿಲ್ವಾ ಯಾವತ್ತು ನಿಮಗೆ? ಖಂಡಿತ ಭಯ ಆಗುತ್ತೆ ಮೇಡಮ್, ಸುಸ್ತಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.